ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೃದಯಾಘಾತ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ತಜ್ಞರ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಇದ್ದಾರೆ ಕೇವಲ ಓರ್ವ ಹೃದಯ ತಜ್ಞ. ಸಾವಿರಾರು ರೋಗಿಗಳು ಬರುವಂತ ಆಸ್ಪತ್ರೆಯಲ್ಲಿ ಒಬ್ರು ವೈದ್ಯರು ಇದ್ದಾರೆ. ಸರಣಿ ಘಟನೆ ನಡೆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ದೊಡ್ಡ ಆಸ್ಪತ್ರೆ ಇದ್ರೂ ಒಬ್ಬರೇ ವೈದ್ಯರು ಅಂತ ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರೇ ವೈದ್ಯರು ಇರೋದನ್ನ ಒಪ್ಕೊಂಡಿದ್ದಾರೆ DHO ಅನಿಲ್ ಕೂಡ. ನೋಡಿ, ಇಲ್ಲ ಆಕ್ಚುಲ್ ಆಗಿ ಒಬ್ಬರೇ ಇದ್ದಾರೆ ಅಂತಂದ್ರೆ ಹೆಂಗ್ ಸಾಧ್ಯ ಆಗತ್ತೆ? ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಬರ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಸಮಸ್ಯೆ ಇರೋದೇ ಹಾಸನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಮಾತಾಡಿ ಸರ್ಕಾರದ ಗಮನಕ್ಕೆ ತರಬೇಕು, ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕು. ಇಲ್ಲ, ನಮಗೆ ಹೃದಯ ತಜ್ಞರು ಬೇಕೇ ಬೇಕು ಅಂತ ಹೇಳಬೇಕು. ನೀವೇನೂ ಮಾತಾಡದೇ ಇದ್ದಾಗ ಸರ್ಕಾರ ಇನ್ನೇನು ಡಿಸಿಷನ್ ತೆಗೆದುಕೊಳ್ಳುತ್ತೆ? ಫೈನಲಿ ಈಗ ಒಪ್ಕೊಂಡಿದ್ದಾರೆ. ಇದು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಿಮ್ಮ TV5 ಕೂಡ ಮಾಡ್ತಾ ಇದೆ. ಹೀಗಿರಬೇಕಾದ್ರೆ ಅಲ್ಲಿಗೆ ಹೃದಯ ತಜ್ಞರನ್ನು ನೇಮಕ ಮಾಡಬೇಕಾಗತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿದ್ದಾಗ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಸುಲಭ ಆಗತ್ತೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದೇ ಥರದೊಂದು ವ್ಯವಸ್ಥೆ ಇರಬೇಕು. ಆದರೆ ಈಗ ಸದ್ಯಕ್ಕೆ ನಾವು ಹಾಸನದ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬೇಕಾಗತ್ತೆ. ದಿನಕ್ಕೊಂದು ಹಾರ್ಟ್ ಅಟ್ಯಾಕ್ ಕೇಸು ಅಂತ ಅಂದ್ರೂ ಎಷ್ಟಾಯಿತು ಹೇಳಿ? 23 ಸಾವು ಕಣ್ಣು ಮುಂದೆನೇ ಆಗೋಯ್ತು. ಸೊ ಹೀಗಿದ್ರೂ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಿಲ್ಲ ಅಂದರೆ ತೀವ್ರ ಕಷ್ಟ ಆಗ್ಬಿಡತ್ತೆ. ಇದನ್ನು ನಾವು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೆವೆಲಲ್ಲಿ, ಸಾರ್ವಜನಿಕ ಆಸ್ಪತ್ರೆ ಲೆವೆಲಲ್ಲಿ ನಾವು ಇದನ್ನು, ಮತ್ತು ಈವನ್ NCD ಕಾರ್ಯಕ್ರಮವೂ ಇದರಲ್ಲಿ ಇದೆ. ಸ್ಟೆಮಿ ಅಂತ ಒಂದಿದೆ. ನಾವು ಸ್ಟೆಮಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ 3 ತಾಲೂಕಿನಲ್ಲಿ ಸ್ಟೆಮಿ ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಅನ್ನೋದರಲ್ಲಿ ನಾವು ಸ್ಟೆಮಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಸ್ಟೆಮಿ ಅಂತ ಹೇಳಿದ್ರೆ ST ಎಲಿವೇಷನ್ ಆಫ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಅದು ಹಬ್ ಕನೆಕ್ಟ್ ಆಗುತ್ತೆ ಟೆಲಿಮೆಡಿಸಿನ್ ಮುಖಾಂತರ. ಯಾರೇ ಬಂದ್ರೂ ಸಹ ಎದೆನೋವು ಅಂತ ಬಂದರೆ ಅಥವಾ ಅದ್ರದ್ದು ರೋಗ ಲಕ್ಷಣ ಚಿಹ್ನೆಗಳಾದ ಇದು ಹೊಸಡ ಹತ್ರ ಇದು ನೋವು ಬರುವಂಥದ್ದು, ಮತ್ತು ಶೋಲ್ಡರ್ ಪೇಯ್ನ್ ಬರುವಂಥದ್ದು, ಮತ್ತು ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳಿರುತ್ತೆ. ಅಂಥವರು ಯಾವುದೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ದೇ ಬಂದರೆ ಸಾರ್ವಜನಿಕ ಆಸ್ಪತ್ರೆಗೆ ಫಸ್ಟ್ ನಾವು ECG ಮಾಡಿ ECG ಡೈರೆಕ್ಟು ಇದಕ್ಕೆ ಹೋಗುತ್ತೆ. ಎಲ್ಲಿಗೆ? ಟೆಲಿಮೆಡಿಸಿನ್ ಮುಖಾಂತರ ನಮಗೆ ಡೈರೆಕ್ಟು ಜಯದೇವಗೆ ಹೋಗುತ್ತೆ. ಅಲ್ಲಿ ಕಾರ್ಡಿಯಾಲಜಿಸ್ಟ್ ನೋಡಿ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ಸಜೆಷನ್ ಮಾಡ್ತಾರೆ. ಇವರು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ಗೆ ಸಂಭವಿಸಿದೆಯಾ ಇಲ್ವಾ ಅಂತ ಅವರೇ ಹೇಳ್ತಾರೆ. ಅಕಸ್ಮಾತ್ ಏನಾರು ಆ ಥರ ಏನಾದ್ರು ಸಂಭವಿಸಿದರೆ ಅವರೇ ಟ್ರೀಟ್ಮೆಂಟ್ ಹೇಳಿ ಪ್ರಥಮ ಚಿಕಿತ್ಸೆ ಕೊಟ್ಟು ಅಕಸ್ಮಾತ್ ರೆಫರ್ ಮಾಡಿ ಅಂತಲೂ ಹೇಳೋ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಇನ್ನೂ 5 ತಾಲೂಕಿಗೆ ನಮಗೆ ಎಕ್ಸ್ಟೆನ್ಷನ್ ಆಗಬೇಕು ಇದು ಸ್ಟೆಮಿ ಪ್ರೋಗ್ರಾಮು. ಅದಕ್ಕೆ ನಾವು ಸರ್ಕಾರದ ಜೊತೆ ಆರೋಗ್ಯ ಇಲಾಖೆ ಜೊತೆ ನಾವು ಲೆಟರ್ ಕಮ್ಯುನಿಕೇಷನ್ ಮಾಡಿದ್ದೀವಿ. ಟೆಂಡರ್ಗೆ ಹೋಗಿದ್ದಾರೆ. ಆದಷ್ಟು ಬೇಗ ಅದನ್ನು ಅಳವಡಿಸ್ಕೋತೀವಿ ನಾವು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು. ತೊಂದರೆ ಇಲ್ಲ. ಇಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬರು ತಜ್ಞರಿದ್ದಾರೆ. ಅವರೇ ಅಲ್ಲಿ ನೋಡ್ತಾ ಇದ್ದಾರೆ. ಕಾರ್ಡಿಯಾಲಜಿಸ್ಟ್ ಒಬ್ರು ಇದ್ದಾರೆ, ಒಬ್ಬರು ಅವೈಲಬಿಲಿಟಿ ಇದ್ದಾರೆ. ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬರ್ತಾ ಇದೆ ನಮ್ಮಲ್ಲಿ. ನೆಕ್ಸ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬಂದರೆ ನಮ್ಮಲ್ಲಿ ಇಲ್ಲೇ ಎಂಜಿಯೋಗ್ರಾಮ್ ಕ್ಯಾತ್ ಲ್ಯಾಬ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಅದು ಬಂದರೆ ನಮಗೆಲ್ಲ ಇದಾಗುತ್ತೆ. ಬರುತ್ತೆ ಶಾರ್ಟ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ವರ್ಕಿಂಗ್ ಪ್ರಾರಂಭ ಆಗುತ್ತೆ. ಇದನ್ನು ನಾವು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೆವೆಲಲ್ಲಿ,